निर्दोषमप्यतममप्यशलैश्वर्यैः पश्योद्भवादिदमशेषविशेषतोऽपि वन्द्यं सदा प्रियतमं मम सन्नमामि। तमेव शास्त्रप्रभवं प्रणम्य जगद्गुरूणां गुरुवन्द्यसैव विशेषतो मे परमाख्यविद्याव्याख्यां करोम्यन्वपि चाहमेव। ಓಂ ಓಂ ಅಥಾತೋ ಜಿಜ್ಞಾಸ. ಈಗ ವೇದಶೇಖರಣ ಮುಗಿತು. ಆಕಾಶ ನಿತ್ಯ ಅಂತ ಹೇಳ್ತೀರಿ, ಮತ್ತು ಅದು ಸೃಷ್ಟಿ ಎಲ್ಲ ಸೃಷ್ಟಿ ಮಾಡ್ತಾನೆ ಅಂತ ಹೇಳ್ತೀರಿ. ಈ ವಿರೋಧ ಬರಲಿಲ್ಲ ಅಂತ ಕೇಳಲು ಬರೋದಿಲ್ಲ. ಸೃಷ್ಟಿಯಲ್ಲಿ ಅನೇಕ ವಿಧ ಇದೆ. ಒಂದು ವಿಧವಾದ ಸೃಷ್ಟಿ ಎಲ್ಲದಕ್ಕೂ ಇದ್ದೇ ಇರೋದ್ರಿಂದ ನಿತ್ಯ ವಸ್ತುಗಳಿಗೂ ಕೂಡ ಪರಾಧೀನ ವಿಶೇಷಾವಾಪ್ತಿ ರೂಪ ಆದ ಸೃಷ್ಟಿ ಇರೋದ್ರಿಂದ ಸರ್ವ ಸೃಷ್ಟಿಕರ್ತ ವಿಷ್ಣುರೇವ ವಿಜಿಜ್ಞಾಸ್ಯ ಸರ್ವಕರ್ತ ಅನ್ನೋ ಮಾತಿಗೆ ವಿರೋಧ ಇಲ್ಲ ಅಂತ ಹೇಳಿ. ಅದಾದ್ಮೇಲೆ ಮಾತರಿಶ್ವಾಧಿಕರಣ. ಮಾತರಿಶ್ವ ಅಂದ್ರೆ ವಾಯುದೇವರು. ಮತ್ತೆ ವಾಯುದೇವರು ಸೃಷ್ಟಿ ಮಾಡ್ತಾರೋ ಇಲ್ಲೋ ಪರಮಾತ್ಮ ಅಂತ ಪ್ರಶ್ನೆ. ಅದಕ್ಕೆ ಉತ್ತರ ಬಂದಾಯ್ತು. ಇನ್ನೊಂದು ಕೊಡ್ತಾರೆ. ಏವಂ ಪ್ರಳಯ ಕಾಲೇಪಿ ಪ್ರತಿಭಾತ ಪರಾವರಃ ಮುಖ್ಯವಾಯುರ್ ನಿತ್ಯ ಸಮಃ ಶರೀರೋತ್ಪತ್ತಿ ಕಾರಣಾತ್ ಪರಾಧೀನ ವಿಶೇಷೇಣ ಜನಿಮಾನೇವ ಶಬ್ದಿತಃ ನೈವ ಕಿಂಚಿತ್ ತತೋ ಜನ್ಮ ವರ್ಜಿತಂ ಪರಮಾತೃತೆ. ಅತಿ ಮುಖ್ಯವಾದ ಪ್ರಶ್ನೆ ಇಬ್ಬರ ಬಗ್ಗೆ ಬಂತು. ಒಬ್ಬರು ಅಕ್ಷರ ಪುರುಷರು ಮಹಾಲಕ್ಷ್ಮೀ ದೇವಿ, ಅವರು ಆಕಾಶಕ್ಕೆ ಅಭಿಮಾನಿ ದೇವತೆ, ಅವ್ರ ಬಗ್ಗೆ. ಆಕಾಶಕ್ಕೂ ಹೇಳಬೇಕು ಅಂದ್ರೆ ಅರ್ಥ, ಆಕಾಶಾಭಿಮಾನಿ ದೇವತೆಗೂ ಹೇಳಬೇಕು, ಇಬ್ಬರಿಗೂ ಹೇಳಬೇಕು. ಇಬ್ಬರಿಗೂ ಅದೇ ಉತ್ತರ. ಅದು ವಾಯುದೇವರು ಕೂಡ ಏನವರು, ಅವ್ರಿಲ್ಲೋದು ಯಾರು ಇರ್ಲಿಕ್ಕೆ ಸಾಧ್ಯ ಇಲ್ಲ ಅಂದಮೇಲೆ ಅವರ ನಿತ್ಯ ಅಂತ ಕರಿಬಾರ್ದು ಅಂದ್ರೆ ಹೌದು, ನಿತ್ಯನೂ ಹೌದು, ಪರಾಧೀನ ವಿಶೇಷಾಪ್ತಿ ಅವರಿಗೂ ಇದೆ. ಏನು ಅಂದ್ರೆ ಹೇಳ್ತಾರೆ. ಏವಂ ಪ್ರಳಯ ಕಾಲೇಪಿ ಪ್ರತಿಭಾತ ಪರಾವರಃ ಮುಖ್ಯವಾಯು ನಿತ್ಯ ಸಮಃ ಶರೀರೋತ್ಪತ್ತಿ ಕಾರಣ. ವಾಯುದೇವರು ಎಂಥವರು ಅಂದ್ರೆ ಪ್ರಳಯ ಕಾಲೇಪಿ, ಆಗ ಈಗ ಅಲ್ಲ, ಪ್ರಳಯ ಕಾಲ ಅಂತ ಹೊತ್ತಿನಲ್ಲೂ ಕೂಡ ಪ್ರತಿಭಾತ ಪರಾವರ ದೇವರು ನೋಡ್ತಾನೆ ಇರ್ತಾರೆ. ಪರಾವರ ಅಂದ್ರೆ ಪರಮಾತ್ಮ, ಪ್ರತಿಭಾತ ಅಂದ್ರೆ ದರ್ಶನ ಮಾಡ್ತಾನೆ ನಿತ್ಯ. ಆ ಕಾಲದಲ್ಲೂ ಅಪರೋಕ್ಷಗಳು. ಅದು ಅತ್ಯದ್ಭುತವಾದ ಸಾಮರ್ಥ್ಯ. ಅದಕ್ಕೇನೆ ಮುಖ್ಯವಾಯುರು ನಿತ್ಯ ಸಮಃ, ಅವರು ನಿತ್ಯ ಸಮ, ಅವರು ಕೂಡ ನಿತ್ಯ ಸಮ. ಇಬ್ಬರಿಗೂ ಒಂದೇ ಉತ್ತರ ಆಯ್ತು. ವಿಶೇಷ ಇದೆ, ಶರೀರೋತ್ಪತ್ತಿ ಕಾರಣ, ಅವರ ಶರೀರಕ್ಕೆ ಉತ್ಪತ್ತಿ. ಮತ್ತು ವಾಯುದೇವರ ಪ್ರಾಣ ಅಂತ ವಾಯುರ ಜಾಯತ ಇದ್ದೇ ಇದೆ. ಮತ್ತೆ ಹರಗೊತ್ತೇವರು ಹುಟ್ಟಿದ್ದು ಇದ್ದೇ ಇದೆ. ಅದು ಮಹಾಲಕ್ಷ್ಮಿಗೆ ಅದೂ ಇಲ್ಲ. ಇಬ್ಬರಿಗೆ ಅದು ವಿಶೇಷಾಪ್ತಿ ಎಂಬ ವಿಶೇಷ ಇದ್ರು ಕೂಡ ಇವರಿಗೆ ಇನ್ನೊಂದೇನಿದೆ, ಶರೀರೋತ್ಪತ್ತಿ ಕಾರಣ. ಹಳೆ ಕಾಲದಲ್ಲೂ ಎಚ್ಚೆತ್ತಿರ್ತಾರೆ ಎಂಬ ದೃಷ್ಟಿಯಿಂದ ನಿತ್ಯತ್ವ ಬಂದೋಯ್ತು ಅವರಿಗೆ. ಆದ್ರೆ ನಿತ್ಯ ಸಮಃ ಅಂತ ಸ್ವಲ್ಪ ವ್ಯತ್ಯಾಸ ಇದೆ. ಈ ವ್ಯತ್ಯಾಸ ರುಕ್ಮಿಣಿಯಾದಿ ರೂಪದಿಂದ ಮಹಾಲಕ್ಷ್ಮಿ ಅವತಾರ ಮಾಡಿದಾಗಲೂ ಕೂಡ ಅವ್ರಿಗೇನಿಲ್ಲ, ಪ್ರಾದುರ್ಭಾವ ಹೊರತು ಇದಿಲ್ಲ. ಮತ್ತೆ ಅನಂತ ರೂಪ ಇದ್ರು ಕೂಡ ಅವರಿಗೆ ಪ್ರಾದುರ್ಭಾವನೆ. ಇವ್ರಿಗೆ ಹಾಗಲ್ಲ, ಇವರಿಗೆ ಹುಟ್ಟಿದೆ, ಒಂದು ದೇಹ ಬರತಕ್ಕಂಥ ಹುಟ್ಟಿದೆ. ಒಂದೇ ಸರ್ತಿ ಹುಟ್ಟೋದು ಬ್ರಹ್ಮದೇವರು, ಒಂದೇ ಸರ್ತಿ ಬಿಡೋದು, ಎರಡೇ ಸರ್ತಿ, ಎರಡೇ ಅವರು. ಇವರಿಗೆ ವಿಶೇಷವಾಗಿ ಈ ರೀತಿ ಇದೆ. ಆದ್ರೆ ನಮ್ಮ ಉಳಿದವರಂತ ಹುಟ್ಟಲ್ಲ ಇವರು. ಗರ್ಭವಾಸ ದುಃಖಾದಿಗಳದ್ದು ಯಾವುದೂ ಇಲ್ವೇ ಇಲ್ಲ. ಮತ್ತೆ ದೇಹ ಯೋಗ ದೇಹ ವಿಯೋಗ ಇದ್ರು ಕೂಡ ಯಾವುದೇ ರೀತಿಯಾದಂತಹ ಉಳಿದವರಿಗೆ ಆಗ್ತಕ್ಕಂಥ ಕರ್ಮ ಬಂದ ಕರ್ಮ ನಿಮಿತ್ತ ಹುಟ್ಟೋದು ಯಾವುದೂ ಇಲ್ಲ. ಭಗವದ್ ಆದೇಶದಂತೆ, ದೇವತೆಗಳ ಪ್ರಾರ್ಥನೆಯಂತೆ ಲೋಕೋದ್ಧಾರಕ್ಕೆ ಅವತಾರ ಮಾಡ್ತಾರೆ ಹೊರತು ಹುಟ್ಟಬೇಕಾದ ಕರ್ಮ ಅಂತ ಅವ್ರಿಗಿಲ್ಲ. ಉಳಿದವ್ರದೆಲ್ಲ ಕರ್ಮ ಆಗಲ್ಲ ಶುರುವಾಗತ್ತೆ ಆಮೇಲೆ. ಆ ಎಲ್ಲ ದೃಷ್ಟಿಯಿಂದ ಶರೀರೋತ್ಪತ್ತಿ ಕಾರಣಾತ್ ಪರಾಧೀನ ವಿಶೇಷೇಣ ಜನಿಮಾನೇವ ಶಬ್ದಿತ. ಅವ್ರಿಗೆ ಇಬ್ಬರಿಗೂ ಬಂದು ಇನ್ಯಾರಿಗೂ ಹೇಳ್ಬೇಕಾಗಿಲ್ಲ, ಎಲ್ರಿಗೆ ಹಿಡಿದಂತೆ ಆಯ್ತಾಗ. ಇನ್ ಬಗ್ಗೆ ಉಳಿದವ್ರಿಗೆ ಡೌಟ್ ಇಲ್ಲ. ಜ್ಞಾನಕ್ಕೆ ನಿತ್ಯತ ಅವ್ರು ಎತ್ತೇ ಇರ್ಲೇಬೇಕಲ್ಲ, ಅವ್ರಿಲ್ದ ಅವ್ರ ಜ್ಞಾನ ಇಲ್ಲ. ಅವ್ರಿಗೆ ಎಷ್ಟು ಹೇಳ್ತಾರೆ ಅಂದ್ರೆ, ಅವ್ರು ಆ ಜ್ಞಾನ ಹೊಂದಷ್ಟು ಮಟ್ಟಿಗೆ ಎಚ್ಚರ ಇರ್ಬೇಕಾದ್ರೆ ಅವ್ರಿಗೆ ನಿತ್ಯತ್ವ ಹೇಳ್ಬೇಕಾಗ್ತದೆ. ಆದರೆ ಇವರಿಗೆ ಒಂದು ಮತ್ತೆ ಮುಕ್ತರಾಗಿ ಆ ಕಡೆ ಹೊರಡೋದು, ಮತ್ತೆ ಸಾಧನೆ ಮಾಡಿ ಎಲ್ಲ ಇವರಿಗೆ ಇರೋದ್ರಿಂದ, ಶರೀರ ಉತ್ಪತ್ತಿ ಕಾರಣರಾದ್ರಿಂದ ಇವರಿಗೆ ನಿತ್ಯ ಅನ್ಲಿ ನಿತ್ಯ ಸಮ ಅಂತ ಕರೆದು. ನಿತ್ಯ ಬೇರೆ, ನಿತ್ಯ ಸಮ ಬೇರೆ, ಆ ಅರ್ಥದಲ್ಲಿ ವ್ಯತ್ಯಾಸ ಇದೆ. ಆದ್ರೆ ಮಹಾಲಕ್ಷ್ಮಿಗೂ ಕೋಟಿ ಗುಣ ವ್ಯತ್ಯಾಸ ಇಲ್ಲ. ಆದ್ರಿಂದ ಸರಿ. ಯಾರಿಗೆ ಯಾರಿಗೆ ಅವರಿಗೆ ಇರೋ ರೀತಿನೇ ಬೇರೆ, ಲಿಂಗ ಬೇರೆ. ಹೇಗಿದೆ ಅವರಿಗೆ ದಗ್ಧ ಪಟಾಯಮಾನ ಅಂದ್ರೆ ಟಚ್ಚೇ ಇಲ್ಲ, ಸುಮ್ಮನೆ ಔಪಚಾರಿಕ ಇದ್ದಾಗಿದೆ.
ಅದೇನಿದ್ರು ಕೂಡ ಏನಿಲ್ಲ ಅವರಿಗೆ ಈ ರೀತಿಯಾದ ಹುಟ್ಟಿಲ್ಲ. ಹುಡುಗರಿಗೆ ಹುಟ್ಟು ಕ್ಲೇಶ ಯಾವುದು ಅವರಿಗೆ. ಮತ್ತೆ ಹುಟ್ಟಿದಾಗ ಜ್ಞಾನ ಕಡಿಮೆ ಆಗೋದು ಅದೂ ಇಲ್ಲ. ಇದೆಲ್ಲ ಅವ್ರ ವಿಶೇಷವಾದ ಹಿರಿಮೆ. ಆದ್ದರಿಂದ ನಿತ್ಯ ಸಮ ಅಂತ ನಿತ್ಯ ಅಲ್ಲ, ನಿತ್ಯ ಸಮ. ಅವರಲ್ಲಿ ಅವ್ರದೆಲ್ಲ ಬೇರೆ, ಎಲ್ಲರೂ ಬೇರೆ ಆಯ್ತು. ಉಳಿದವರೆಲ್ಲ ಒಂದೇ ಬೇರೆ, ಯಾರಿಗೆ ಇಲ್ಲ ಇರೋದು. ಇವ್ರಿಗಿರತಕ್ಕಂಥದ್ದು ಯಾರಿಗೂ ಇರೋದು ಪೂರ್ಣ ಪ್ರಜ್ಞರು. ಯಾವಾಗಲೂ ಪೂರ್ಣ ಪ್ರಜ್ಞರು, ಹಳೆಯ ಕಾಲದಲ್ಲೂ ಪೂರ್ಣ ಪ್ರಜ್ಞರು. ಎಷ್ಟೋ ಜನ ಒಳ್ಳೆ ಇದ್ದೆ, ಎಷ್ಟೇ ಸಮರ್ಥರಾಗಿದ್ದರೂ ಕೂಡ ತುಂಬ ಸುಸ್ತಾಗಿದ್ದಾಗ ಏನು ಹೊಡೆಯೋದಿಲ್ಲ, ತೋಚೋದಿಲ್ಲ ಅಂತ. ಅದೆಲ್ಲ ಇಲ್ಲ ಅವರಿಗೆ. ಅದಕ್ಕೆ ಅವ್ರು ಏನೇನು ಕೆಲಸ ಮಾಡಿದ್ರು ಕೂಡ ಲೇಷತಃ ಮಾಡಿದ್ದಾರೆ. ಶಕ್ತಿ ಎಷ್ಟು ಉಪಯೋಗಿಸಿದ್ರು ಅವರು ಎಲ್ಲಾದ್ರೂ ಮಾಡಿ ಲೇಷತಃ. ನಾವು ಲೇಷತ್ರ ಮಾಡೋದಿಲ್ಲ, ಅದರಿಂದ ನಮಗೂ ಭಾರಿ ವ್ಯತ್ಯಾಸ. ಲೇಷತ್ತಾದ್ರೂ ಮಾಡಿ ಅಂದ್ರೆ ಅದು ಒಳಕ್ಕೆ ಬರೋದಿಲ್ಲ ಆ ಅರ್ಥದಲ್ಲಿ. ಏನ ನೀವೇ ಹೇಳಿ, ನಿತ್ಯ ಸಮ ಅಂದ್ರೆ ಏನು? ನಿತ್ಯಕ್ಕೆ ಈಕ್ವಲ್ ಅಂದ್ರೆ ನಿತ್ಯ ಅಲ್ಲ, ಅನಿತ್ಯನೂ ಅಲ್ಲ. ವಿಶಿಷ್ಟ ಭೇದ ಹೇಳ್ತೀವಲ್ಲ ಹಾಗೆ. ಒಂದು ದೃಷ್ಟಿಕೋನದಲ್ಲಿ ನಿತ್ಯತ್ವ ಇದೆ, ಇನ್ನೊಂದು ದೃಷ್ಟಿಕೋನದಲ್ಲಿ ಅನಿತ್ಯತ್ವ ಇದೆ. ಅದಕ್ಕೆ ನಿತ್ಯ ಸಮ ಅಂತ ಕರ. ಆದ್ರೆ ಉಳಿದೆಲ್ಲ ಅನಿತ್ಯಕ್ಕಿಂತ ಡಿಫರೆಂಟ್ ಆದ್ರಿಂದ ಅನಿತ್ಯ ಅಲ್ಲಕ್ಕೆ ಬರೋದಿಲ್ಲ. ಮಹಾಲಕ್ಷ್ಮಿಯಂತೆ ಅಪ್ರಾಕೃತ ಶರೀರ ಯಾವಾಗಲೂ ಇರತಕ್ಕಂಥವ್ರಲ್ಲ, ಸಂಸಾರದಲ್ಲಿ ಇಲ್ಲ. ಆದ್ರಿಂದಾಗಿನೇ ಅವರಿಗೆ ಆ ನಿತ್ಯತ್ವ ಇಲ್ಲ. ಅದು ನಿತ್ಯ ಸಮ ಅನ್ನೋ ಪದ ಬಹಳ ಮುಖ್ಯ ಆಗುತ್ತೆ, ಬಹಳ ಮುಖ್ಯ ಆಗುತ್ತೆ. ಇವತ್ತು ಹಾಲಿದ್ದ ಹಾಗೆ, ರಥದ ಕಾಲಕ್ಕೆ ಹಾಲೋದ್ರೆ ಹಾಲೇ. ಆದ್ರೆ ಎಂಥದ್ದು ಹಾಲಿಗೆ ಸಮ ಅಷ್ಟೇ ಹೊರತು ಏನಲ್ಲ, ಅದೇ ಹಾಲಲ್ಲ. ಆ ವ್ಯತ್ಯಾಸ ಅವ್ರಿಗಿದೆ. ಮತ್ತೆ ವ್ಯಾಪ್ತಿ ಇದೆ ಅವರಿಗೆ, ಸರ್ವತ್ರ ದೇಶಕಾಲ ವ್ಯಾಪ್ತಿ ಇದೆ, ಅವರಿಗೆ ಅದಿಲ್ಲ. ಇವೆಲ್ಲ ತಗೊಂಡಾಗ ತುಂಬಾ ವ್ಯತ್ಯಾಸ ಹೇಳಲೇಬೇಕು ಹೇಳ್ತಾರೆ. ಶರೀರೋತ್ಪತ್ತಿ ಕಾರಣಾತ್ ಪರಾಧೀನ ವಿಶೇಷೇಣ ಜನಿಮಾನೇವ ಶಬ್ದಿತಃ. ಪರಾಧೀನ ವಿಶೇಷೇಣ ಜನಿಮಾನೇವ ಶಬ್ದಿತಃ. ಆದ್ರಿಂದ ಹುಟ್ಟಿರುವವರು ಅಂತಾನೆ ಕರೀತಾರೆ. ನೈವ ಕಿಂಚಿತ್ ತಥೋ ಜನ್ಮವರ್ಜಿತಂ ಪರಮಾತೃತೆ. ಆದ್ರಿಂದ ಉಳಿದ್ ಯಾವುದಕ್ಕೂ ಯೋಚನೆ ಮಾಡೋ ಕಾರಣ ಇಲ್ಲ, ಎಲ್ಲರಿಗೂ ಹುಟ್ಟಿದ್ದೇ ಇದೆ. ಉಳಿದವರಿಗೆಲ್ಲ ಆಕ್ಚುಯಲ್ ಹುಟ್ಟೇ ಇರೋದ್ರಿಂದ ಪೂರ್ತಿ ಏನೇನು ಹುಟ್ಟಿಲ್ಲ ಅಂತ ಹೇಳಿದ್ರೆ ಪರಮಾತೃತೆ, ಎಕ್ಸೆಪ್ಟ್ ಗಾಡ್. ಮಹಾಲಕ್ಷ್ಮಿಗೆ ಒಂದು ವಿಷಯ ಹೇಳಿದ್ರು, ವಾಯುದೇವರಿಗೆ ಹೇಳಿದ್ರು. ದೇವರಿಗೆ ಮಾತ್ರ ಯಾವುದೇ ಸೃಷ್ಟಿ ಇಲ್ಲ. ಶುದ್ಧ ಸೃಷ್ಟಿ ಅಂದ್ರು ಅಂತೆ, ಶುದ್ಧ ಸೃಷ್ಟಿ ಇಲ್ಲ ಅಂದ್ರು ಅಂತೆ. ಅವರಿಗೆ ತಾನೇ ವಿಭಕ್ತರಾಗ್ತಾ ಹೋಗ್ತಾರೆ. ಅದರಿಂದ ಸರಿಯಲ್ಲ. ಒಂದು ಇದರಿಂದ ಒಂದು ಪ್ಯಾಕೆಟ್ ಇಂದ ನಾವು ಪದಾರ್ಥ ಇರುತ್ತೆ, ಸೃಷ್ಟಿ ಆಯ್ತಾ? ಅದು ಇದ್ದಿದ್ದು ಹೊರಗೆ ಬಂತ ಅಷ್ಟು, ಸೃಷ್ಟಿ ಆಗ್ಲಿಲ್ಲ. ಆಗ ಅರ್ಥ ಲೈಟ್ ಹಾಕಿದ್ರೆ ಬಂದು ಕಾಣಿಸ್ತು, ಅದು ಸೃಷ್ಟಿ ಅಲ್ಲ. ಒಂದು ಕಾಣಿಸ್ಲಿಲ್ಲ, ಅಭಿವ್ಯಕ್ತಿ. ಏನಂತ ಕಾಣದ ಹೋಗಿದ್ದೇನು ಮಾಡಕ್ ಬರ್ತಿರ್ಲಿಲ್ಲ. ಆ ಅರ್ಥದಲ್ಲಿ ಸೃಷ್ಟಿ ಇದೆ. ಆದ್ರೆ ವಸ್ತುತಃ ಏನಿಲ್ಲ, ಅದಕ್ಕೆ ಸೃಷ್ಟಿ ಇಲ್ಲ. ಅದೆಲ್ಲ ಪ್ರಶ್ನೆ ಕೇಳೋರು ಸಾಮಾನ್ಯವಾಗಿ ಹಾಕಿ ಕೇಳ್ತಾರೆ ಅಂದ್ರೆ ಎರಡು ಗುಂಪು. ಒಂದು ತಿಳ್ಕೊಳ್ಳೋಕೆ ಕೇಳ್ತಾರೆ, ಅವ್ರಿಗೆ ಸಮಸ್ಯೆ ಇಲ್ಲ, ಅವ್ರಿಗೆ ಇದಲ್ಲ ಉತ್ತರ. ಏನ್ ಹೇಳಿದ್ರು ಒಪ್ಪದೇ ಇರ್ತಾರ ಅಂತ ಗೋಣಿ ಎಲ್ಲೋ ಮಾಡ್ಕೊಂಡು ಹೋಗ್ಬಿಡ್ತಾರೆ. ಗೋಣಿ ಅವ್ರು ಒಪ್ಪೋದಿಲ್ಲ, ಹೇಳಕ್ ಬರೋದಿಲ್ಲ. ಎಲ್ಲರೂ ಇರ್ತಾರೆ. ಅವ್ರ ಶಿಷ್ಯರ ಮಧ್ಯೆ ಅವಮಾನ ಆಗತ್ತೆ ಎಂಬ ಸಂಕಟ ಕ್ರಯ ಮಾಡ್ತಾರ. ಅವರು ಒಪ್ಪಿಲ್ಲ ಮರಿತು ಮಾಡ್ಕೊಂಡು ಒಳಗೆ ಏನೇ ಇದ್ರು ತೋರಿಸ್ಕೊಳ್ಳೋದಿಲ್ಲ. ಆಮೇಲೆ ಏನೋ ಕೆಲವರು ಇರ್ತಾರೆ, ಯಾರೋ ಒಪ್ಪಿಟ್ಬಿಡ್ತಾರೆ. ಅವ್ರು ಹೇಳಿದ್ದಕ್ಕೆ ಒಪ್ಪಿಲ್ಲ, ಅದು ಬೇರೆ ಆಸೆ ಸಿಕ್ತು ಒಪ್ಪಿ ಅಂತ ಹೇಳ್ತಾರೆ. ಅಂದ್ರೆ ಅದು ಕೆಲಸಕ್ಕಿರ್ಬೋದು ಹಾಗೆ, ಅದು ಪ್ರತಿಷ್ಠೆಗೋಸ್ಕರ ಹಾಗೆ ಮಾಡ್ತಾರೆ. ಅದೆಲ್ಲ ಸ್ವಲ್ಪ ಕ್ವಾಲಿಟಿ ಕಡಿಮೆ ಆಗ್ತಾ ಬರುತ್ತೆ. ಪರಾಧೀನ ವಿಶೇಷತ್ವೇ ಜನ್ಮನಃ ಸ್ಥೂಲತಾ ಭವಃ ಪೂರ್ವಶಬ್ದ ವಿಲೋಪಶ್ಚ ಇತಿ ಜನ್ಮೇತಿ ಗೀತ್ಯತೆ. ರಮಾಯಾ ನೈವ ಜನ್ಮಾಸ್ತಿ ಚೈತನ್ಯಸ್ಯಾಪಿ ಕೇವಲ ಪ್ರಧಾನಸ್ಯ ಚ ವೇದಸ್ಯ ಈಶ್ವರೇಚ್ಛಯ. ಎಷ್ಟು ವಿಶೇಷ ಹೇಳ್ತಾರೆ. ಮತ್ತೆ ಪರಾಧೀನ ವಿಶೇಷತ್ವೇ ಜನ್ಮನಃ ಸ್ಥೂಲತಾ ಭವಃ. ಪರಾಧೀನ ವಿಶೇಷ ಇದ್ದಾಗ ಜನ್ಮಗಳು ಸ್ಥೂಲವಾಗಬಹುದು. ಪೂರ್ವಶಬ್ದ ವಿಲೋಪಶ್ಚ ಯದಿ ಜನ್ಮೇತಿ ಕರ್ತ್ಯತೆ. ಸಾಮಾನ್ಯವಾಗಿ ಮಹಾಲಕ್ಷ್ಮಿಗೆ ಆಗಿದೆ, ಅದ್ರ ಉಳಿದು ಒಂದು ಕಡಲೆ ಬೇಳೆ ಇದೆ, ಅದನ್ನ ನೀರು ಹಾಕಿಬಿಡ್ತೇವೆ. ಸ್ವಲ್ಪ ವಿಶೇಷ ಕಾಣುತ್ತಾ ಇಲ್ಲ, ಅದಕ್ಕೇನು ಆಕ್ಚುಲಿ ಹೊಸ ಬೇಳೆ ಏನಲ್ಲ. ಅದೇನು ಕಾಣಿಸುತ್ತೆ, ಅದರಲ್ಲಿ ಸ್ವಲ್ಪ ದೊಡ್ಡದಾಗತ್ತೆ, ಮೆತ್ತಗಾಗತ್ತೆ, ಅವೆಲ್ಲ ವ್ಯತ್ಯಾಸಗಳಿವೆ. ಪೂರ್ವ ಶಬ್ದ ವಿಲೋಪಶ್ಚ, ಅದರಲ್ಲಿ ಏನಂತ ಕರೀತಾರೆ? ಪೂರ್ವ ಶಬ್ದ ವಿಲೋಪ. ಮೊದಲ ಹೆಸರಿಲ್ಲ ಅದಕ್ಕೆ. ವಾಯುದೇವರು ಬ್ರಹ್ಮದೇವರು, ಮೊದಲು ಬ್ರಹ್ಮದೇವರ ಹೆಸರು ಬಂತು, ವಾಯುದೇವರ ಹೆಸರು ಬಂತು. ಮೊದಲಿನಲ್ಲಿ ಆ ಹೆಸರು ಉಪಯೋಗಿಸಾಗಿಲ್ಲ, ವ್ಯತ್ಯಾಸ ಇದೆ. ಮುಕ್ತರಾದ ಮೇಲೆ ಮುಕ್ತ ಬ್ರಹ್ಮರು ಅಂತ ಕರೀತಾರೆ. ಈ ವ್ಯತ್ಯಾಸ ಇವರಿಗೆ ಏನೂ ಇಲ್ಲ. ಮಹಾಲಕ್ಷ್ಮಿ ಇಂಥ ವ್ಯತ್ಯಾಸಗಳಿಲ್ಲ. ಅದಕ್ಕೆ ರಮಾಯ ನೈವ ಜೈನ್ನಾಸ್ತಿ, ಅವ್ರಿಗೆ ಇಂಥ ಹುಟ್ಟಿಲ್ವೇ ಇಲ್ಲ. ಚೈತನ್ಯ ಶಾಪಿ ಕೇವಲ, ಅವರು ಚೈತನ್ಯ ಕೊಟ್ಟಿಲ್ಲ, ದೇಹ ಕೊಟ್ಟಿಲ್ಲ, ಯಾವ್ಯಾವುದಕ್ಕೂ ಹುಟ್ಟಿಲ್ಲ, ಯಾವ ವ್ಯತ್ಯಾಸ ಇಲ್ಲ. ಆದ್ರೆ ಒಂದು ವ್ಯತ್ಯಾಸ ಏನು ಅಂದ್ರೆ
ದೇವ್ರ ನೋಡಿ ಬಹಳ ಒಂದು ವಿಶೇಷವಾದ ಆನಂದವನ್ನು ನೋಡ್ತಾರೆ. ದೇವರಿಗೆ ಅದೂ ಇಲ್ಲ, ಪೂರ್ಣಾನಂದನ. ಆದ್ದರಿಂದ ಇವರಿಗೆ ಆ ಆನಂದ ಒಪ್ಪಬೇಕು. ಎಷ್ಟು ತಿಳ್ಕೊಂಡ್ರು ಕೂಡ ಬಗೆ ಬಗೆಯ ನೂತನವ ಕಾಣುತ್ತಾ ಈಗ ಹರಿಷದಿಂ ಅದು ದೇವ್ರ ಬಗ್ಗೆ ಮಾತ್ರ, ಉಳಿದ ಬಗ್ಗೆ ಆಯೋಚನೆ ಇಲ್ಲ. ನೋ ಚೇಂಜ್. ಇದು ವ್ಯತ್ಯಾಸ ಇದೆ. ಇದು ಇರಬೇಕು, ಇದು ಗುಣ ಇದೆ, ದೋಷ ಅಲ್ಲ. ದೊಡ್ಡವರಿಗೆ ಅಧೀನನಾಗಿದ್ದಾರೆ ಅಂದ್ರೆ ದೋಷ ಅಲ್ಲ, ಕೆಟ್ಟವರಿಗೆ ಅಧೀನನಾಗಿದ್ದಾರೆ ದೋಷ. ಗೌರ್ಮೆಂಟ್ ಸರ್ವೆಂಟ್ ನಮ್ಮ ಹೆಮ್ಮೆಯ ಸಂಗತಿ. ಅದು ಬೇರೆ ಯಾರೋ ಗುಡ್ಡ ಸರ್ವೆಂಟ್ ಅಂತ ಕೇಳಿದ್ರೆ ದಾಸ. ಸರ್ವೆಂಟ್ ಎಂಬ ಪದಕ್ಕೆ ಅದು ಕ್ಲಾಸ್ 1 ಆಫೀಸರ್, ಚೀಫ್ ಸೆಕ್ರೆಟರಿ ಕೂಡ ಸರ್ವೆಂಟೇ. ಆದ್ರೆ ದೊಡ್ಡ ಪೋಸ್ಟ್. ಆ ಅರ್ಥದಲ್ಲಿ ದೋಷ ಅಲ್ಲ, ಇದು ದೋಷಕ್ಕೆ ಕಾರಣ. ರಮಾಯ ನೈವ ಜನ್ಮಾಸ್ತಿ ಚೈತನ್ಯಶ್ಯಾಪಿ ಕೇವಲಂ ಪ್ರಧಾನಸ್ಯ ಚ ವೇದಸ್ಯ ವೇದಶ್ಯಾಪಿ ಈಶ್ವರೇಚ್ಛಯ. ಅದೇ ರೀತಿನೇ ಪ್ರಧಾನಕ್ಕೆ ವೇದಕ್ಕೆ, ಪ್ರಧಾನ ಅಂದ್ರೆ ಮೂಲ ಜಡ ಪ್ರಕೃತಿ, ವೇದ ಅಂದ್ರೆ ವೇದಕ್ಕೆ. ವೇದ ಅಪೌರುಷೆ ಆದ್ರಿಂದ ಅದಕ್ಕೆ ಹುಟ್ಟು ಅಂತ ಇಲ್ಲ. ಆದರೆ ವೇದಶ್ಯಾಪಿ ಈಶ್ವರೇಚ್ಛೆಯ ವ್ಯಕ್ತಿರ್ನ ನಿತ್ಯ ವೇದ ಸಮಸ್ತಾಶ್ಚ ಶಾಶ್ವತ ವಿಷ್ಣು ಬುದ್ಧಿಗಾ ಸಂತತಂ ಚಿಂತಯೇತ್ ಕಂಠಂ ಭಾಸ್ವತ್ ಕೌಸ್ತುಭ ಭಾಸಕಂ ವೈಕುಂಠ ಶಾಖಿಲ ವೇದಾ ಉದೀರ್ಯಂತೆ ಅನಿಶಮ್ಯತಃ. ಈ ರೀತಿ ವ್ಯತ್ಯಾಸ ಇದೆ. ಅದಕ್ಕೋಸ್ಕರ ಮಹಾಲಕ್ಷ್ಮಿಗೆ ಅವರಿಗೆ ಆ ಒಂದು ವ್ಯತ್ಯಾಸ ಬಂತು. ವೇದಶ್ಚಾಪಿ ಈಶ್ವರೇಚ್ಛಯ, ಆದರೆ ಅದರ್ವೈಸ್ ಅದು ನಿತ್ಯನೇ. ವ್ಯಕ್ತಿರ್ನಾಮ ವಿಶೇಷೋಸ್ತಿ ತಸ್ಮಾತ್ ಈ ವ್ಯಕ್ತಿ ಎಂಬ ವಿಶೇಷ ಬಂತು. ಯಾವುದಕ್ಕೆ? ವೇದಗಳಿಗೆ. ವ್ಯಕ್ತಿ ಎಂಬ ವಿಶೇಷ. ರಮಾದೇವಿ ನಿತ್ಯ ವ್ಯಕ್ತರು, ಇದು ಬೇಕಿಲ್ಲ. ಇವ್ರಿಗೆ ಯಾವುದೊಂದು ವ್ಯತ್ಯಾಸ ಇದೆ. ಅದು ಯಾಕೆ? ಅವರ ಅಭಿಮಾನಿ ದೇವತೆಗಳು, ಇವರು ಅಭಿಮನ್ಯಮಾನವಾದ ವಸ್ತು, ಆದ್ದರಿಂದ ಅಂತ ವ್ಯತ್ಯಾಸ ಇದೆ. ವೇದಶ್ಯಾಪಿ ಈಶ್ವರೇಚ್ಛೆಯ ವ್ಯಕ್ತಿರ್ನಾಮ ವಿಶೇಷೋಸ್ತಿ ತಸ್ಮಾತ್ ತದ್ವಶಮೇವ ತತ್. ಯಾವಾಗ ದೇವರ ಅನುಗ್ರಹದಿಂದ ವ್ಯಕ್ತಿ ಬಂತೋ ವಶತ್ವ ಬಂದೇ ಬಿಡ್ತಾನೆ. ವಶತ್ವ ಅಂಬೋದು ಯಾವಾಗ ತನಗೆ ಆಗದೇ ಇದ್ದಿದ್ದನ್ನ ಇನ್ನೊಬ್ಬರಿಂದ ಮಾಡಿಸ್ಕೊಂಡಾಗ ಏನಂತ ಕರೀತಾರೆ? ವಶ. ತನಗೆ ಆಗೋದನ್ನು ಮಾಡಿಸ್ಕೊಂಡ್ರೆ ಅದು ಸೇವೆ ಅಷ್ಟೇ, ಡಿಪೆಂಡೆನ್ಸ್ ಅಲ್ಲ. ದೇವರೆಲ್ಲ ಸೇವೆ ತಗೊಂಡ್ರು ಕೂಡ ಡಿಪೆಂಡೆನ್ಸ್ ಇಲ್ಲ. ಇವರಿಗೆ ಡಿಪೆಂಡೆನ್ಸ್ ಇದೆ ವೇದಗಳಿಗೆ. ಯಾಕೆ? ದೇವರು ಉಚ್ಚಾರಣೆ ಮಾಡದೆ ಹೋದ್ರೆ ಹೊರಗೆ ಬರ್ಲಕ್ಕೆ ಬರೋದಿಲ್ಲ. ಜನ್ಮ ಮಹಾಲಕ್ಷ್ಮಿ ಅಭಿಮಾನ ದೇವತೆ ಆದ್ರೂ ಕೂಡ ದೇವರ ಅನುಗ್ರಹ ಬೇಕು, ಅವರ ಆದೇಶ ಬೇಕು, ಇದನ್ನು ಬರೋದಿಲ್ಲ. ಉತ್ಪತ್ತಿ ರತ್ರ ಕಥಿತ. ಈ ಉತ್ಪತ್ತಿ ಇದೆಲ್ಲ ಯಾಕೆ ಕ್ಲಾರಿಫಿಕೇಶನ್ ಕೊಡಬೇಕಾಯ್ತು ಅಂದ್ರೆ, ಸರ್ವ ಸೃಷ್ಟಿ ಮಾಡ್ತಾರೆ ಪರಮಾತ್ಮ ಅಂತ ಹೇಳಿದಾಗ ಮಹಾಲಕ್ಷ್ಮಿ, ವಾಯುದೇವರು, ವೇದಗಳು ಮೊದಲಾದವಳಿಗೂ ಕೂಡ ನಮ್ಮಂತ ಸೃಷ್ಟಿ ಹೊರಟರೆ ಇಲ್ಲ ಅಂತೇಳಿ ನಿತ್ಯತ್ವನೂ ಒಪ್ಕೋಬೇಕು, ಸೃಷ್ಟಿನೂ ಒಪ್ಕೋಬೇಕು. ಇದು ಬಹಳ ಸೂಕ್ಷ್ಮ ವಿಚಾರ. ಇಂಥ ಪ್ರಶ್ನೆ ಸಾಮಾನ್ಯವಾಗಿ ಕೇಳ್ತಾರೆ, ಉತ್ತರ ಕೊಡ್ಬೇಕಾಗ. ಸಂಸ್ಕೃತ ಓದಿ ಶಾಸ್ತ್ರ ಓದಿ ಉತ್ತರ ಕೊಡೋದೆಲ್ಲ ಒಂದು ವಿಷಯ. ತಿಳ್ಕೊಂಡ್ಬಿಟ್ಟಿದ್ರೆ ಏನಾಗುತ್ತಾಗ ಯಾವ ಭಾಷೆಯಲ್ಲಿ ಇದ್ರೂ ಕೂಡ ತತ್ವಕ್ಕೆ ಅಫೆಕ್ಟ್ ಆಗುತ್ತೆ. ಅದಕ್ಕೆ ಭಾಷೆ ತತ್ವವನ್ನು ತಿಳಿಸ್ಕೊಡೋ ಮಾಧ್ಯಮ. ಭಾಷೆನೇ ತತ್ವ ಅಲ್ಲ, ಘಟ ಎಂಬುದೇ ಘಟ ಅಲ್ಲ, ಅದ್ರ ಹೆಸರು ಘಟ ಅಷ್ಟೇನೆ. ಅರ್ಥ ಆಯ್ತಾ? ಈಗ ಘಟ ಶಬ್ದ, ಘಟ ಅಂತ ಹೇಳಿದ ತಕ್ಷಣ ಘಟ ಬಂದ್ಬಿಡ್ತಾ, ಇಲ್ಲಿ ಬಂದಿಲ್ಲ. ಘಟ ಶಬ್ದ ಬೇರೆ, ಘಟ ವಸ್ತು ಬೇರೆ. ಅದೇ ರೀತಿಯಲ್ಲಿ ತತ್ವ ಬೇರೆ, ತತ್ವ ಇರ್ತಕ್ಕಂಥ ಭಾಷೆ ಬೇರೆ. ಅದು ಭಾಷೆಯಲ್ಲಿ ಪಾಂಡಿತ್ಯ ಬಂದ ಮಾತ್ರಕ್ಕೆ ಏನಾಗ್ಲಿಲ್ಲ, ತತ್ವಜ್ಞಾನ ಬಂತು ಅಂತ ಅರ್ಥ ಆಗೋದಿಲ್ಲ. ಆದ್ದರಿಂದ ವೇದಗಳು ಎಲ್ಲ ಅವೈಲೇಬಲ್ ಇರೋದ್ರಿಂದ ಎಲ್ಲರೂ ಓದ್ತಾರೆ, ಓದೋದಿಲ್ಲ ಅಂತ ಏನೋ ಅಲ್ಲ. ಟೀಕಾ ಟಿಪ್ಪಣಿನೂ ಓದ್ಬೋದು. ಇಷ್ಟೆಲ್ಲ ಓದಿದ್ರು ಕೂಡ ಶಬ್ದಗಳ ಮಾತ್ರ ಜ್ಞಾನ ಬಂದ್ರೆ ಅವನಿಗೇನಿಲ್ಲ ಅಂತ ಅರ್ಥ. ಘಟದ ಬಗ್ಗೆ ಲೆಕ್ಚರ್ ಹೊಡೆದ ಘಟ ನೋಡಿದ್ದೆ ನೋಡಿಲ್ಲ ಅಂತ, ಘಟ ನೋಡಿಲ್ಲ ಅವ್ರು. ವಿಶೇಷ ಗೊತ್ತಿಲ್ಲ, ಇಲ್ಲೂ ಇಲ್ಲ. ಕೆಲವು ಪದಾರ್ಥ ಇದೆ, ಅದೆಷ್ಟೋ ದೇಶದ ಬಗ್ಗೆ ನಾವು ಮಾತಾಡ್ತಾರೆ, ಹೋಗೇ ಇಲ್ಲ. ಮಾತಾಡ್ತೇವೋ ಇಲ್ವೋ ಅಂದ್ ಮಾತ್ರಕ್ಕೆ ಏನಲ್ಲದ ನಾವು ನೋಡಿದೀವಿ ಅಂತ ಅರ್ಥ ಅಲ್ಲ, ದೇಶದ ಮೆದುರಿಗಿದೆ ಅಂತ ಅರ್ಥ ಅಲ್ಲ, ಶಬ್ದ ಗೊತ್ತಿದೆ ಅಂತಲೂ ಅರ್ಥ. ಆ ಅರ್ಥದಲ್ಲಿ ಇದು ಗೊತ್ತಾಗಿಬಿಟ್ರೆ ಮಾತಾಡ್ತಾರಷ್ಟೇ, ಒಳಗೇನಿಲ್ಲ ಅಂತ ಹೇಳೋದಿಲ್ಲ. ಮಾತಾಡ್ತಾರೆ, ಸತ್ಯ ಹೇಳ್ಬೇಕು, ಅದು ಬರೀ ಅವ್ರು ಸುಳ್ಳೆ ಹೇಳೋದು. ಅದೇ ಹೇಳ್ತಿರೋದು, ಜ್ಞಾನ ನಿತ್ಯತ್ವ, ಸ್ವರೂಪ ನಿತ್ಯತ್ವ ಎಲ್ಲ ಇದೆ. ಹೇಳಿಲ್ಲ ಎಂತ ಉತ್ಪತ್ತಿ ಅಂತ ಹೇಳಿಲ್ಲ. ಈಗ ವಾಯು ಪದವಿ ಬ್ರಹ್ಮದೇವ ಪದವಿ ಬರ್ತಾರೆ, ದೇಹ ಬದಲಾಗುತ್ತೆ. ಆಮೇಲೆ ಬ್ರಹ್ಮದೇವರು ಮುಕ್ತರಾಗ್ತಾರೆ. ಅಲ್ಲೂ ಕೂಡ ಏನಾಗುತ್ತೆ, ಸ್ವರೂಪ ದೇಹ ಮಾತ್ರ ಇರುತ್ತೆ, ಇಲ್ಲಿ ಬೇರೆ ದೇಹಗಳು ಇದೆ. ಆ ವ್ಯತ್ಯಾಸ ಇರೋದ್ರಿಂದ ಏನರ್ಥ ಇಲ್ಲ. ಅದ್ರೊಳಗೆ ನಿತ್ಯತ್ವ ಇದೆ. ಆದ್ರೆ ವಾಯುದೇವರ ನಿತ್ಯತ್ವಕ್ಕೂ ಮಹಾಲಕ್ಷ್ಮಿ ತುಂಬಾ ವ್ಯತ್ಯಾಸ ಇದೆ. ನಿತ್ಯತ್ವ ಇಟ್ಕೊಂಡು ವ್ಯತ್ಯಾಸ ಹೇಳೋದು. ದೇವರಿಗೂ ಮಹಾಲಕ್ಷ್ಮಿಗೂ ವ್ಯಾಪ್ತತ್ವ ಹೇಳಿದ್ರು, ಗುಣತಃ ನ್ಯೂನತ್ವ ಹೇಳ್ತೇವಲ್ಲ ಹಾಗೆ. ವ್ಯಕ್ತಿರ್ನಾಮ ವಿಷಯ, ಅಲ್ಲಿಗೆ ಆ ವಿಷಯ ಮುಗಿತು.
ಅಸಂಭವಾಧಿಕರಣಂ ಅದನ್ನೇ ವಿಶ್ಲೇಷಣೆ ಮಾಡ್ತಾರೆ. ಅಧಿಕರಣ ಈಗ ಮೂರನೇ ಅಧಿಕರಣ ಏನ್ ಹೇಳ್ತಾರಲ್ಲಿ ಅಸಂಭವಾಧಿಕರಣ. ಸುಮ್ಮನೆ ಅವ್ರು ಏನ್ ಅಸಂಭವಾಧಿಕರಣ ಅರ್ಥ ಆಗೋದಿಲ್ಲ. ವಿರೋಧಾಧ್ಯಾಯ ಇದ್ದಾಗೆ ಇಲ್ಲಿ ತೋರಿಸ್ತಾರೆ. ಹೋಗ್ಲಿ, ಇಂಥದ್ದೇ ಹುಟ್ಟು ದೇವ್ರಿಗೆ ಏನಾರು ಉಂಟಾ ಅಂತ ಪ್ರಶ್ನೆ. ಏನಾರು ಒಂದಿದೆಯಾ ಅಂತ ಕೇಳಿದ್ರೆ ಇಲ್ಲ. ಸರ್ವಕರ್ತ ಅಂತ ಹೇಳಿದ್ರೆ ತಾನು ಸೃಷ್ಟಿ ಆಗಲ್ಲ, ತಾನು ಸೃಷ್ಟಿ ಆಗ್ಬೇಕಾಗಿಲ್ಲ. ಸರ್ವಕರ್ತ ಅಂದ್ರೆ ಯಾವ್ದನ್ನ ಸೃಷ್ಟಿ ಮಾಡಕ್ಕೆ ಎಲ್ಲ ಮಾಡಿದ್ದಾನೆ ಅಂತ ಅರ್ಥನೇ ಹೊರತು ಏನಲ್ಲ ತಾನು ಸೃಷ್ಟನಾಗ್ಲಿ ಅಂತ ಕರೀತಾರ. ದೇವರಿಗೆ ಅಪ್ಪ ಯಾರಂತ ಕೇಳಕ್ಕಾಗತ್ತ? ಸಾಧ್ಯ ಇಲ್ಲ. ಅದನ್ನೇ ಹೇಳ್ತಾರೆ ಈಗ ಅಸಂಭವ. ದೇವರಿಗೆ ಸೃಷ್ಟಿಯನ್ನು ಯಾವ ಕಾಲಕ್ಕೂ ಯಾವ ರೀತಿಯಲ್ಲೂ ಕೂಡ ಏನೋ ಸರ್ವಥಾ ಇಲ್ಲ. ಇದು ದೇವ್ರ ಬಗ್ಗೆ ತಿಳ್ಕೊಳ್ತಾ. ಈಗ ದೇವರಲ್ಲಿ ಭಕ್ತಿ ಬರುತ್ತೆ, ದೊಡ್ಡವನಂತ ಗೊತ್ತಾಗುತ್ತೆ. ಶಿಶುಪಾಲ ಆದ್ರೆ ಏನ್ ತಿಳ್ಕೊಂಡ್ಬಿಟ್ರು, ಅವನೇನು ಮಹಾನ್, ಅವನು ಒಬ್ಬ ರಾಜಕುಮಾರನೇ, ಅವ್ರ ಅಪ್ಪನೇ ರಾಜ್ಯನೇ ಸಿಗ್ಲಿಲ್ಲ, ನಾವೇ ವಾಸ ರಾಜರು ಏನೋ ಮಾತಾಡ್ಕೊಂಡು ಓಡಾಡ್ತಿದ್ರು ಅವ್ರು. ಯಾತಕ್ಕೆ ಇದೆಲ್ಲ ಗೊತ್ತಿಲ್ಲ ಅವ್ರಿಗೆ. ಆಕಾಶ ಏನ್ ಮಹಾ ಎಷ್ಟಿರ್ಬೋದು, 20, 30, 60, 40 ಅಂತ ಲೆಕ್ಕ ಹಾಕಿದ್ರೆ ಎಷ್ಟು ತಿಳುವಳಿಕೆ ಇಲ್ವೋ ಹಾಕಿದ್ರು ಪಡಿ. ಇಷ್ಟಿದ್ದಾನೆ ಏನ್ ಸರ್ವೋತ್ತವಾಗ್ತಾನೆ, ಇದ ಒಂದು ಭ್ರಮೆ ಇದೆ. ಅದರಿಂದ ಏನಾಗ್ಲಿಲ್ಲ, ಅಸಿದ್ಧಿ ಅಂತ ಕರೆಯೋದಿಲ್ಲ ಅದನ್ನೆಲ್ಲ ಕೂಡ. ದೇವ್ರು ಸರ್ವ ಎಲ್ಲ ಮಾಡಿಸ್ತಾನೆ ಅಂತ ಹೇಳೋದು, ನಾನು ಮಾಡಿದೆ ಅಂತ ಹೇಳೋದು. ಅದು ಓದಿದ್ದು ಎಲ್ಲ ಮಾಡಿಸ್ತಾನೆ ಅಂತ ಹೇಳಿ ತಿಳ್ಕೊಂಡಿರೋದು ನಾನೇ ಮಾಡ್ತಿದ್ದೆ. ಓದಿಗೂ ಅದಕ್ಕೆ ಏನಾಗ್ತದೆ, ಸಿಂಕ್ರನೈಸ್ ಆಗ್ತಾ ಇಲ್ಲ. ಅನುಭವ ಬರ್ಬೇಕು, ಆಗದ ಜ್ಞಾನ ಕನ್ವರ್ಟ್ ಆಗದು. ಏನು ಅನ್ನ ನೋಡ್ದ, ಬಡಿಸಿದ್ದು ನೋಡ್ದ, ಎಲ್ಲ ಆಯ್ತು, ಊಟ ಬರ್ತಿರ್ಲಿಲ್ಲ, ಏನು ಉಪಯೋಗ. ಅದಕ್ಕೆ ಅನುಭವ ಬರದ ಹೊರತು ಜ್ಞಾನಕ್ಕೆ ಮಹತ್ವ ಇಲ್ಲ. ಅನುಭವ ಬಂದ್ಮೇಲೆ ಅದು ಆ ಜ್ಞಾನದ ರೀತಿನೇ ಬೇರೆ, ಕ್ವಾಲಿಟಿ ಬೇರೆ ಆಗ್ಬಿಡುತ್ತೆ ಟೋಟಲ್. ಹೌದು, ಎಲ್ಲ ಅದಿರ್ಲೇಬೇಕು. ಸ್ವತಂತ್ರತ್ವಾತ್ ಪರಾತ್ಮನಃ, ದೇವರು ಸರ್ವತಂತ್ರ ಸ್ವತಂತ್ರ ಅಂತ ಹೇಳಿದ ಮೇಲೆ ಯಾವ ದೋಷನೂ ಇಲ್ಲ. ಒಂದು ಹುಟ್ಟುವಿಕೆ ಅನ್ನೋದೇನದು ದೋಷ, ಆದ್ರಿಂದ ದೇವರಿಗೆ ಅದಿಲ್ಲ ಅಷ್ಟೇ. ನೈವೋತ್ಪತ್ತಿ ಕಥಮಪಿ ನ ಸ್ವತಂತ್ರಂ ತಥೋಪರಂ. ಆದ್ದರಿಂದ ಯಾವುದೇ ರೀತಿಯಾದ ಉತ್ಪತ್ತಿ ಯಾವ ರೀತಿಯಲ್ಲೂ ಇಲ್ಲ, ಅದು ದೇವರ ಬಗ್ಗೆ ಹೇಳೋದು. ಆದ್ರೆ ವೇದಗಳಿಗೆ ಅಭಿವ್ಯಕ್ತಿ ಆದಾಗ ಒಂದಿದೆ, ದೇವರ ಅಭಿವ್ಯಕ್ತಿ ಕೂಡ ಅವ್ರ ಕೈಲಿದೆ. ವೇದಗಳ ಅಭಿವ್ಯಕ್ತಿ ವೇದಗಳ ಕೈಯಲ್ಲಿಲ್ಲ, ದೇವ್ರ ಕೈಲಿದೆ. ದೇವ್ರ ತನ್ನಲ್ಲೇ ಇದ್ದಾಗ ಡಿಪೆಂಡೆನ್ಸ್ ಅಂತ ಕರೀತಾರ, ಕರೆಯೋದೇ. ಅದೇ ಕೋಲ್ ಕೈಲಿ ಹಿಡ್ಕೊಂಡು ಸಪೋರ್ಟ್ ತಗೊಳೋದು ಬೇರೆ, ಆಡ್ಸ್ಕೊಂಡು ಹೋಗೋದು ಬೇರೆ. ಎಷ್ಟು ವ್ಯತ್ಯಾಸ ಇದೆ. ಕೋಲ್ ಕೈಲಿರೋದು ಕಾಮನ್ ಆದ್ರೂ ಕೂಡ ಎಷ್ಟು ವ್ಯತ್ಯಾಸ ಇದೆ. ಕೋಲಿ ಡಿಪೆಂಡೆನ್ಸಿ ಅಲ್ಲಾಗಲ್ಲ, ಕೋಲ್ ಬೇಡ ಇವರಿಗೆ ಡಿಪೆಂಡೆನ್ಸ್ ಇದೆ. ಆ ತರ ಇದೆ. ನೈವೋತ್ಪತ್ತಿ ಕಥಮಪಿ ನ ಸ್ವತಂತ್ರಂ ತಥೋಪರಂ. ಕೋಲ್ ಇನ್ನೊಬ್ಬ ಸ್ವತಂತ್ರ ಇದ್ರೆ ಮಾಡಬಹುದಲ್ಲ ಅಂದ್ರೆ ಇನ್ನೊಬ್ಬ ಸ್ವತಂತ್ರ ಇಲ್ಲ. ಏಕೋ ನೈಕ ಏಕೋ ನಾರಾಯಣ ಆಸೀತ್. ಆದ್ರಿಂದ ಇನ್ನೊಂದಿಲ್ಲ. ಪ್ರಶ್ನೆಗೆಲ್ಲ ಉತ್ತರ ಇದೆ, ಆಕ್ಷೇಪಕ್ಕೆ ಉತ್ತರ ಇಲ್ಲ ಅಲ್ಲ, ಕೊಡಬಾರದು ಕೂಡ. ಯಾಕೆ? ಆಕ್ಷೇಪದಲ್ಲಿ ಏನಿದೆ ಹೇಳಿರೋಣ, ಅದು ಇಂಟೆನ್ಷನ್ ನೋಡ್ತಾರೆ. ಮರ್ಡರ್ಗೂ ಆಕ್ಚುಲಿ ಡಿಫರೆನ್ಸ್ ಆಗೋ ಹಾಗೆ. ಮರ್ಡರ್ನಲ್ಲಿ ಏನಿದೆ ಇಂಟೆನ್ಷನ್ ಇದೆ, ಇಂಟೆನ್ಷನ್ ಇಲ್ಲ. ಅದು ತಿಳ್ಕೊಬೇಕಂತ ಉದ್ದೇಶ ಇಲ್ಲ. ಏನಾರು ಮಾಡಿ ಒಪ್ಪಬಾರ್ದು ಅಷ್ಟೇ. ಅಂಥವ್ರಿಗೆ ಹೇಳೋದು, ಅಂಥವ್ರು ಹೇಳಕ್ಕೆ ಹೋಗ್ಬಾರ್ದು. ಅವ್ರು ಜಿಜ್ಞಾಸೆ ಇದ್ದಾಗ ಹೇಳ್ಬೇಕು. ಅವ್ರು ದಾರಿಯ ಕರೆದವರೆಲ್ಲ ಮೆಡಿಕಲ್ ಪಾಠ ಮಾಡ್ತಾರ? ಯಾರಿಗೆ ಮಾಡ್ತಾರೆ? ಅಡ್ಮಿಷನ್ ಆಗಿರ್ಬೇಕು. ಬರೀ ಅಪ್ಲಿಕೆಂಟ್ಗೂ ಮಾಡೋದಿಲ್ಲ, ಅಡ್ಮಿಷನ್ ಆಗಿದ್ರೆ ಮಾತ್ರ ಇದನ್ನ ಫಾಲೋ ಮಾಡ್ಬಿಟ್ರೆ ಸರಿ. ತುಂಬಾ ಜನ ಯಾಕೆ ಜಗಳ ಮಾಡ್ಕೋತಾರೆ ಅಂದ್ರೆ, ಯಾರೋ ಏನಂತಾರೆ, ಮಾತಿಗೆ ಶುರು ಮಾಡ್ತಾರೆ, ಹಾಗನ್ಬೇಡ ಅಂತ. ನಿಮ್ಗೆ ಯಾರು ಹೇಳೋದಕ್ಕೆ ಅದನ್ನ? ಅವ್ರ ತಲೆ ಹುಚ್ಚ ಏನೋ ಮಾತಾಡ್ತಾರೆ ಅಂತ ಕನ್ವಿನ್ಸ್ ಮಾಡ್ಲಿಕ್ಕೆ ಹೋಗ್ತೀರಾ? ಇಲ್ಲ. ಅದ್ರಿಂದ ಆ ವಿಷಯ ಬಂದು ಮಾತಾಡ್ದಾಗ ಹೇಳೋದು. ತಿಳ್ಕೊಳಕ್ ಬರ್ತೀಯಾ, ಆಕ್ಷೇಪಕ್ಕೆ ಬಂದಿ ಅದನ್ನ ಕೇಳೋದು. ಆಕ್ಷೇಪಕ್ಕೆ ಬಂದಾಗ ಏನಾಗುತ್ತದ, ಏನಾಗುತ್ತೆ, ವಿತಂಡಕ್ಕೆ ಹೋಗೋದು. ಜಲ್ಪ ಕೂಡ ಅಲ್ಲ, ಜಲ್ಪದ ರೀತಿ ಬೇರೆ, ಅದ್ರ ಉದ್ದೇಶ ಬೇರೆ ಇದೆ. ವಿತಂಡ ಅಂದ್ರೆ ಇವ್ರು ಕನ್ನಡದಲ್ಲಿ ವಿತಂಡ ಇತ್ತಂಡವಾದ ಅಂತ ಕರೀತಾರೆ. ಇತ್ತಂಡವಾದ ಅಂತೇನೇ ಇಲ್ಲ. ವಿತಂಡ ಹೇಳಕ್ ಬದಲು ಇತ್ತಂಡ ಅಂತ ಕರೀತಾರೆ. ಹಾಗಲ್ಲ. ವಿತಂಡ ಅಂದ್ರೆ ಒಪ್ಲಕ್ ತಯಾರಿಲ್ಲ, ಗೊತ್ತಾಯ್ತಾ? ಬಿಡ್ಲಕ್ಕೂ ತಯಾರಿಲ್ಲ. ಆ ಸ್ಥಿತಿಯಲ್ಲಿ ಇರ್ತಾನಲ್ಲ, ಅವನನ್ನ ಮಾತಿಗೊಂದು ಮಾತಾಡ್ತಾನೆ ಇರ್ತಾನೆ. ಎಷ್ಟು ಮಾಡಿ ಒಪ್ಪೋದಿಲ್ಲ ಅವನು. ಇವ್ ಕೊಲೆ ಮಾಡಿದವನಿಗೆ ಜೈಲು ಶಿಕ್ಷೆ ಕೊಟ್ರೆ, ಎಚ್ಚರಿಕೆ ಕೊಟ್ರೆ ಒಪ್ತಾನಾತ? ಒಪ್ಪ. ಭಾರಿ ಅನ್ಯಾಯ ಆಯ್ತು, ಮೋಸ ಆಯ್ತು ಅಂತಾನೆ ಸಾಯ್ತಾನೆ. ಆ ಕಾಲಕ್ಕೆ ಒಪ್ಪಿದ್ರು ಕೂಡ ಏನು ಸಿಗ್ಬಹುದು? ಯಾರೋ ಒಬ್ರು ಎಂಟರ್ ಆಗ್ಲಿಕ್ಕೆ ಬರುತ್ತ. ನಯೋತ್ಪತ್ತಿ ಕಥಮಪಿ ನ ಸ್ವತಂತ್ರಂ ನ ಸ್ವತಂತ್ರಂಚ ತಥೋಪರಂ. ಅಲ್ಲಿಗೆ. ಸೊ ಅದು ಅಧಿಕರಣ ಮುಗೀತು, 2 ಮುಗೀತು. ಒಂದು ಮಾತರಿಶ್ವಾಧಿಕರಣ, ಈ ಅಧಿಕರಣ. ಮುಂದೆ ವ್ಯತಿರೇಕ ಅಧಿಕರಣ. ಇದೆಲ್ಲ ಯಾತಕ್ಕೆ ಬ್ರಹ್ಮಸೂತ್ರ ಓದ್ಬೇಕು? ಇಷ್ಟು ಪ್ರಶ್ನೆ ಉತ್ತರ ಸಿಗುತ್ತೆ. ಅರ್ಥಾತ್ ಎಲ್ಲ ಪ್ರಶ್ನೆ ಉತ್ತರ ಸಿಕ್ತು ಬ್ರಹ್ಮಸೂತ್ರ ಓದ್ತೀನಿ ಅಂತ ಹೇಳೋದಲ್ಲ. ಬ್ರಹ್ಮಸೂತ್ರ ಓದ್ತಾ ಹೋದಂತ ಏನಾಗತ್ತೆ, ಉತ್ತರ ಸಿಗಕ್ಕೆ ಶುರುವಾಗುತ್ತೆ. ಶಾಸ್ತ್ರ ಓದೋದ್ರ
ಏನ್ ಬರುತ್ತೆ? ಏನಿದೆ ಅಲ್ಲಿ? ಅಸಂಭವಸ್ತು ಸತಃ ಅಸಂಭವ. ಸತಃ ಸತ್ ಅಂದ್ರೆ ಬ್ರಹ್ಮ. ಪರಮಾತ್ಮನಿಗೆ ಈ ಯಾವ್ದಾರ ಹುಟ್ಟಿದೆಯಾ ಅಂತ ಕೇಳಿದ್ರೆ ಹುಟ್ಟಿಲ್ಲ ಅಂತ ಹೇಳು. ಯಾಕೆ? ಸಂಭವ ಇಲ್ವೇ ಇಲ್ಲ. ಯಾತಕ್ಕೆ? ಸಾಧ್ಯನೇ ಇಲ್ಲ. ಅನುತ್ಪತ್ತಿ ಸ್ವತಂತ್ರ ಹುಡ್ತಾರೆ ಅಂತ ಕೇಳಿದ್ರೆ ನೀವು ಹುಡ್ಸೋರು ಯಾರಿಗೆ? ಶಬ್ದಕ್ಕೆ ಅರ್ಥ ಇದೆ ಅಲ್ಲೇ. ಹಾ, ಪ್ರಾಣ. ಸತ್ ಸದಿತಿ ಬ್ರಹ್ಮ, ಸದಿತಿ ಪ್ರಾಣ. ಇಬ್ರು ಅನ್ವಯ. ಪ್ರಾಣದೇವರು ಹೇಳಿ ಆಯ್ತು, ಅದರಿಂದ ಪರಮಾತ್ಮ